ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಸ್ವಪ್ನ ವ್ಯಾಖ್ಯಾನವನ್ನು ಹುಡುಕಿಕೊಂಡು ಹೋಗುವಂತಹ ವ್ಯಕ್ತಿಗಳಿಗಿರುವಂತಹ ಒಂದು ಹದೀಸ್ ಆಗಿದೆ. ನಾವು ಕಂಡಂತಹ ಕನಸು ಅದಕ್ಕೆ ವ್ಯಾಖ್ಯಾನಗಳು ಬೇಕು ಎಂಬಂತಹ ನಿಟ್ಟಿನಲ್ಲಿ ಅನೇಕ ಜನರು ವ್ಯಾಖ್ಯಾನಗಳನ್ನು ಕೇಳಿ ಹೊರಡುತ್ತಾರೆ. ಹಾಗಾದರೆ ಸ್ವಪ್ನ ವ್ಯಾಖ್ಯಾನ ಕೇಳಬಹುದೇ? ಇನ್ನು ಕೇಳಬಹುದಾದರೆ ಯಾರೊಂದಿಗೆ ಕೇಳಬಹುದು, ಅದೇ ರೀತಿ ಯಾರೊಂದಿಗೆ ಕೇಳಬಾರದು? ಇನ್ಶಾ ಅಲ್ಲಾ ಇವೆಲ್ಲವನ್ನು ಕೂಡ ಇವತ್ತಿನ ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ವಕೀ ಇಬ್ನ್ ಹುದುಸಿಲ್ ಉಕೈಲಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ ಅಮ್ಮಿಹಿ ಅಬಿ ರಜೀನ್ ಅವರು ಅವರ ಅಮ್ಮ ಆದಂತಹ ಅಬಿ ರಜೀನ್ನಿಂದ ವರದಿ, ಅನ್ನಹು ಸಮಿಅನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಕೇಳಿದ್ದಾರೆ. ಯಕೂಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅರ್ ರುವಿಯ ಅಲ ರಿಜ್ಲಿ ತ್ವಾಯಿರಿನ್. ಕನಸು ಎಂಬುದು ಅದೊಂದು ಪಕ್ಷಿಯ ಕಾಲಿನಲ್ಲಿರುವಂತಹ ವಸ್ತುವಿನಂತೆ ಆಗಿದೆ. ಅಂದರೆ ಒಂದು ಪಕ್ಷಿ ತನ್ನ ಕಾಲಿನಲ್ಲಿ ಗಟ್ಟಿಯಾಗಿ ಹಿಡಿದಂತಹ ಒಂದು ವಸ್ತುವಿನಂತೆ. ಮಾಲಂ ತುಬರ್, ನೀವು ಅದಕ್ಕೆ ವ್ಯಾಖ್ಯಾನವನ್ನು ಹುಡುಕಿಕೊಂಡು ಹೋಗುವವರೆಗೆ. ಇನ್ನು ನೀವು ಅದಕ್ಕೆ ವ್ಯಾಖ್ಯಾನವನ್ನು ಹುಡುಕಿದರೆ ಫೈದಾ ಉಬಿರತ್ ವಕಅತ್, ನೀವು ಅದಕ್ಕೆ ವ್ಯಾಖ್ಯಾನ ಹುಡುಕಿದರೆ ಅದು ಸಂಭವಿಸುತ್ತದೆ. ಅಂದರೆ ಪಕ್ಷಿ ತನ್ನ ಕಾಲಿನಲ್ಲಿರುವಂತಹ ಆ ವಸ್ತುವನ್ನು ಬಿಟ್ಟರೆ ಅದು ಎಲ್ಲಿ ಬೀಳುತ್ತದೋ ಅಲ್ಲೇ ಇರುತ್ತದೆ ಎಂದು. ಅಂದರೆ ನೀವೊಂದು ಕನಸಿನ ವ್ಯಾಖ್ಯಾನವನ್ನು ಹುಡುಕಿಕೊಂಡು ಹೋದರೆ ಅದು ನಿಮ್ಮಲ್ಲಿ ಸಂಭವಿಸುತ್ತದೆ ಎಂದು. ಇದನ್ನು ಕೇಳಿದಾಗ ಕೆಲವೊಮ್ಮೆ ನಿಮಗೆ ಸಂಶಯ ಉಂಟಾಗಬಹುದು, ಅಂದರೆ ಸ್ವಪ್ನ ವ್ಯಾಖ್ಯಾನ ಕೇಳಬಾರದೆ ಎಂದು. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಕಾಲ ಲಾ ಯಖುಸ್ಸುಹಾ ಇಲ್ಲ ಅಲಾ ವಾದಿನ್ ಔ ಝೀರಅಯಿನ್. ಅಂದರೆ ಸ್ವಪ್ನ ವ್ಯಾಖ್ಯಾನ ಕೇಳಲೇಬಾರದು ಎಂದಲ್ಲ, ಹಾಗೆ ನಿಮಗೆ ಸ್ವಪ್ನ ವ್ಯಾಖ್ಯಾನವನ್ನು ಕೇಳಬೇಕು ಎಂದಿದ್ದರೆ ನೀವು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಯೊಂದಿಗೆ ಆ ಸ್ವಪ್ನದ ಆ ಕನಸಿನ ವ್ಯಾಖ್ಯಾನವನ್ನು ಕೇಳಿ, ಅಥವಾ ಈ ಸ್ವಪ್ನ ವ್ಯಾಖ್ಯಾನದ ಕುರಿತು ಗೊತ್ತಿರುವಂತಹ ತಿಳಿದಿರುವಂತಹ ವಿದ್ವಾಂಸರ ಬಳಿ ನೀವು ಅದನ್ನು ಕೇಳಿ ತಿಳಿಯಿರಿ. ಹೊರತು ಸಾಮಾನ್ಯವಾಗಿರುವಂತಹ ವ್ಯಕ್ತಿಗಳೊಂದಿಗೆಲ್ಲ ನೀವು ಕಂಡಂತಹ ಕನಸನ್ನು ಹೋಗಿ ಹೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಹುಡುಕಬೇಡಿ ಎಂದು. ಈಗ ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಬಹುದು, ಕನಸಿನಲ್ಲಿ ನಾವು ಏನೆಲ್ಲ ಕಾಣ್ತೇವೆ ಅದಕ್ಕೆಲ್ಲದಕ್ಕೂ ನಮಗೆ ವ್ಯಾಖ್ಯಾನ ಬೇಕು ಎಂದಿದ್ದರೆ ಅದು ಸರಿಯಲ್ಲ. ಕಾರಣ ನಾವು ಕಂಡಂತಹ ಕನಸು ಒಂದು ಪಕ್ಷಿಯ ಕಾಲಿನಲ್ಲಿರುವಂತಹ ವಸ್ತುವಿನಂತೆ. ಅಂದರೆ ಅದು ಗಟ್ಟಿಯಾಗಿ ಹಿಡಿದಾಗ ಅದು ಎಲ್ಲೂ ಕೂಡ ಬೀಳಲ್ಲ. ಹಾಗೆ ನಾವು ಅದಕ್ಕೆ ವ್ಯಾಖ್ಯಾನವನ್ನು ಹುಡುಕಿದರೆ ಆ ವಸ್ತು ಕೆಳಗೆ ಬಿದ್ದಂತೆ, ಅಂದರೆ ಅದು ನಮ್ಮಲ್ಲಿ ಸಂಭವಿಸುತ್ತದೆ. ಕೆಲವೊಮ್ಮೆ ದುಸ್ವಪ್ನಗಳು ನಮಗೆ ಕಾಣಬಹುದು, ದುಷ್ಟ ಕನಸುಗಳು ನಮಗೆ ಕಾಣಬಹುದು. ಅದರ ವ್ಯಾಖ್ಯಾನವನ್ನು ನಾವು ಹುಡುಕಿಕೊಂಡು ಹೋದರೆ, ಯಾರಲ್ಲೆಲ್ಲ ನಾವು ವ್ಯಾಖ್ಯಾನವನ್ನು ಕೇಳಿದರೆ ಕೆಲವೊಮ್ಮೆ ಅದು ನಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಆದ್ದರಿಂದ ಆ ಸಂಭವಿಸುವುದನ್ನು ನೀವು ತಡೆಯಬೇಕಾದರೆ ನೀವು ವ್ಯಾಖ್ಯಾನವನ್ನು ಕೇಳಿ ಹೋಗಬೇಡಿ. ಕೆಟ್ಟ ಕನಸುಗಳು ಅದು ಶೈತಾನಾಗಿದೆ, ಆದ್ದರಿಂದ ಅದಕ್ಕೆ ನೀವು ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ, ಅದಕ್ಕೆ ವ್ಯಾಖ್ಯಾನವನ್ನು ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ವ್ಯಾಖ್ಯಾನವನ್ನು ಹುಡುಕಬೇಕು ಎಂಬ ಮಟ್ಟಿಗೆ ನಿಮಗೊಂದು ಕನಸು ಕಂಡಿದ್ದರೆ ನೀವು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಯೊಂದಿಗೆ, ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹೇಳದಂತಹ ವ್ಯಕ್ತಿಗಳೊಂದಿಗೆ ನೀವು ಅದನ್ನು ಹೇಳಿ, ಅಥವಾ ಸ್ವಪ್ನ ವ್ಯಾಖ್ಯಾನದ ಕುರಿತು ಗೊತ್ತಿರುವಂತಹ ತಿಳಿದಿರುವಂತಹ ವಿದ್ವಾಂಸರ ಬಳಿ ಹೋಗಿ ನೀವು ಹೇಳಿ. ಖಂಡಿತವಾಗಿ ಅದಕ್ಕೆ ವ್ಯಾಖ್ಯಾನ ಸಿಗಲಿದೆ. ಆದ್ದರಿಂದ ಯಾರೊಂದಿಗೆ ಕೇಳಬೇಕು, ಯಾರೊಂದಿಗೆ ಕೇಳಬಾರದು, ಸ್ವಪ್ನ ವ್ಯಾಖ್ಯಾನ ಕೇಳಬಹುದಾ ಎಂಬಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇನೆ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಒಳ್ಳೆಯ ಕನಸುಗಳನ್ನು ಕಾಣಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.